ನಮಸ್ಕಾರ. ನಾನು ನಿಮ್ಮ ಶೀಲಾ ವೀರಭದ್ರಪ್ಪ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇವತ್ತು ಒಂದು ಮೃದುವಾದ ಇಡ್ಲಿನ ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈ ಇಡ್ಲಿ ಮಾಡೋದಕ್ಕೆ ನಾನು ಯಾವುದೇ ರೀತಿ ಇಡ್ಲಿ ನುಚ್ಚಾಗಲಿ ಅಥವಾ ಅಕ್ಕಿ ನುಚ್ಚಾಗಲಿ ಇಡ್ಲಿ ರವೆ ಆಗಲಿ ಯಾವುದನ್ನು ಬಳಸಿಲ್ಲ. ನಾನು ಕೆಲವೊಂದು ಬೇಳೆಗಳನ್ನ ಬಳಸಿ ಇಡ್ಲಿ ಮಾಡಿದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹೆಸರುಬೇಳೆ 1 ಬಟ್ಲು, ಅದೇ ಪ್ರಮಾಣದ 1 ಬಟ್ಲು ಉದ್ದಿನಬೇಳೆ ಮತ್ತು 1/4 ಬಟ್ಲಿನಷ್ಟು ಸಬ್ಬಕ್ಕಿ, ಈ ಮೂರನ್ನು ಮಿಶ್ರಣ ಮಾಡಿ ಒಂದು ಬುಟ್ಟಿಲಿ ಚೆನ್ನಾಗಿ ತೊಳೆದು ಒಂದು 4 ಗಂಟೆ ನೆನೆಸಬೇಕು. ನಾನು ಇದನ್ನು ನೆನೆಸೋದಕ್ಕೆ ಮಧ್ಯಾಹ್ನ 4 ಗಂಟೆ ಸುಮಾರು ನೆನೆಸಿದ್ದೆ. ಅಲ್ಲಿಂದ ರಾತ್ರಿ 8:30 9ಕ್ಕೆ ಮಿಕ್ಸಿಗೆ ಹಾಕಿದರೆ 4 ತಾಸು ಟೈಮ್ ಹಿಡಿಯುತ್ತೆ ಅಂತ ಹೇಳಿ 4 ತಾಸು ನಾನು ಈ ಬೇಳೆಗಳನ್ನ ನೆನೆಸಿದ್ದೆ. ಒಂದೊಂದು ಬಟ್ಲು ಪ್ರಮಾಣ ಕರೆಕ್ಟಾಗಿರಲಿ. 4 ತಾಸು ನೆನೆಸಿ 1/4 ಬಟ್ಲಿನಷ್ಟು ಮಾತ್ರ ಸಬ್ಬಕ್ಕಿ ಇರಲಿ. ನೀವು ಜಾಸ್ತಿ ಜನ ಇದ್ದೀರಿ ಮನೆಯಲ್ಲಿ ಅಂದರೆ 1 ಬಟ್ಲಿಗೆ 1 ಬಟ್ಲು ಅನ್ನೋ ಹಾಗೆ 2 ಬಟ್ಲು ಹೆಸರುಬೇಳೆ ತೊಗೊಂಡ್ರೆ 2 ಬಟ್ಲು ಉದ್ದಿನಬೇಳೆ, 1 ಬಟ್ಲು ಸಬ್ಬಕ್ಕಿ, ಈ ರೀತಿ ತೊಗೋಬೇಕಾಗುತ್ತೆ. ರಾತ್ರಿ 9 ಗಂಟೆ ಸುಮಾರು ನಾನು ಇದನ್ನು ಮಿಕ್ಸಿ ಮಾಡಿದೆ. ನಾವಿಬ್ಬರೇ ಇರೋದರಿಂದ 1 ಬಟ್ಲು ಪ್ರಮಾಣ ತೊಗೊಂಡಿದ್ದೆ. 2 ಸಲ ಜಾರಿಗೆ ಮಿಕ್ಸಿಗೆ ಹಾಕಿದೆ. ಮಿಕ್ಸಿ ಮಾಡುವಾಗ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ತೀರಾ ನುಣ್ಣಗೆ ರುಬ್ಬಬೇಡಿ. ಸ್ವಲ್ಪ ನುಚ್ಚು ಅಂದರೆ ತರಿತರಿಯಾಗಿದ್ದರೆ ರುಚಿ ಚೆನ್ನಾಗಿ ಬರುತ್ತೆ. ಒಂದು ಜಾರ್ನಷ್ಟು ಮಿಕ್ಸಿ ಮಾಡಿದಾಗ ಇಷ್ಟು ಪ್ರಮಾಣದಲ್ಲಿ ಹಿಟ್ಟು ಬಂತು. ಇದು 2ನೇ ಸಲ ಮಿಕ್ಸಿ ಮಾಡಿದೆ. ಅದು ಕೂಡ ನುಚ್ಚು ನುಚ್ಚಾಗೆ ಮಾಡಿಕೊಂಡಿದ್ದೆ. ಅದನ್ನು ಇದೇ ಪಾತ್ರೆಗೆ ಸೇರಿಸಿದೆ. ಈಗ ಇದಕ್ಕೆ ನೀರೇನು ಹಾಕೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಅಡಿಗೆ ಸೋಡಾ ಇವೆರಡನ್ನು ರಾತ್ರಿಯೇ ಹಾಕಿಡಿ. ಇದರಿಂದ ಹಿಟ್ಟು ಚೆನ್ನಾಗಿ ಉಬ್ಬು ಬರುತ್ತೆ. ಹಿಟ್ಟು ಚೆನ್ನಾಗಿ ಉಬ್ಬಿದಾಗ ಇಡ್ಲಿ ಸ್ಮೂತ್ ಆಗುತ್ತೆ. ಎಲ್ಲ ಮಿಶ್ರಣನೂ ಅಂದರೆ ಉಪ್ಪು ಸೋಡಾ ಮಿಶ್ರಣ ಚೆನ್ನಾಗಿ ಸೌಟಿಂದ ಕದಕಿ ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಬಿಟ್ಬಿಡಿ. ನಾನು ಇದನ್ನು ಮುಂಜಾನೆ 7 ಗಂಟೆ ಸುಮಾರು ಅಷ್ಟೊತ್ತನೇ ತೆಗೆದು ನೋಡಿದೆ. ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ. ಒಂಥರ ಏನೋ ಘಮ ಘಮ ವಾಸನೆ, ಇಡ್ಲಿ ಹಿಟ್ಟು ಕಳ್ತಿರೋದು ಅಂದರೆ ಉಬ್ಬು ಬಂದಿರುತ್ತಲ್ಲ ಅದರದ್ದು ವಾಸನೆಯೇ ಸ್ಪೆಷಲ್ಲಾಗಿರುತ್ತೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಗ್ಯಾಸ್ ಮೇಲೆ ಕಾಯೋಕ್ಕಿಟ್ಟಿದ್ದೆ. ಇಡ್ಲಿ ಬಟ್ಲಿಗೆ ಸ್ವಲ್ಪ ತುಪ್ಪ ಹಚ್ಚಿ ಸಣ್ಣ ಸಣ್ಣವಾಗಿ ಇಡ್ಲಿನ ಹಾಕ್ಕೊಂಡೆ. ತೀರಾ ದೊಡ್ಡ ಇಡ್ಲಿ ಹಾಕಿದರೆ ಒಂಥರ ಭಾಳ ತಿನ್ನೋಕ್ಕೆ ಹಾರ್ಡ್ ಅನಿಸುತ್ತೆ. ಸಣ್ಣದಾಗಿ ಒಂದೇ ಗಾತ್ರದ ಇಡ್ಲಿನ ಹಾಕ್ಕೊಂಡ್ರೆ ತಿನ್ನೋಕ್ಕೂ ಇಷ್ಟ ಆಗುತ್ತೆ. ಹಾಗಾಗಿ ಒಂದೇ ಅಳತೆ ಇರತಕ್ಕಂತಹ ಇಡ್ಲಿನ ಇಡ್ಲಿ ಪ್ಲೇಟಿಗೆ ಹಾಕ್ಕೊಂಡೆ. ನಮ್ಮಿಬ್ಬರಿಗೆ ಇಷ್ಟೇ ಇಡ್ಲಿ ಸಾಕಾಯಿತು ಒಂದು ಟೈಮಿಗೆ. ಅವರು ಒಂದು 4ರಿಂದ 5 ತಿಂತಾರೆ ಇಡ್ಲಿ ಅಷ್ಟೇ. ಮತ್ತು ನಾನು ಒಂದು 5 ಇಡ್ಲಿ ತಿಂದಿರ್ತೀನಿ. ಎಷ್ಟು ಸ್ಮೂತಾಗಿ ಬಂದಿದ್ವು ಇಡ್ಲಿ ಅಂದರೆ ಭಾಳ ಚೆನ್ನಾಗಿ ಬಂದಿದ್ವು. ಅವ್ರಿಗೂ ಇಷ್ಟ ಆಯಿತು. ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿಂದ ಕೊಬ್ಬರಿ ಚಟ್ನಿ ಮಾಡಿದ್ದೆ. ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಸ್ವಲ್ಪ ಜೀರಿಗೆ ಹುರ್ಕೊಂಡು ಕೊಬ್ಬರಿ ಮತ್ತು ಹುರ್ಗಡ್ಲೆ ಹಾಕಿ ಚಟ್ನಿ ಮಾಡಿದ್ದೆ. ಬೆಳ್ಳುಳ್ಳಿ, ಉಪ್ಪು ಅದೆಲ್ಲ ಹಾಕಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೆ. ಇಡ್ಲಿಗೆ ಸಾಂಬಾರು ಇದ್ರೇ ರುಚಿ ಅಲ್ವಾ. ಅವ್ರಿಗೂ ತಿಂಡಿ ಕೊಟ್ಟೆ. ಅವ್ರಿಗೆ ತುಂಬ ಇಷ್ಟ ಆಯಿತು. ಹೊಸ ರೆಸಿಪಿ ಭಾಳ ಚೆನ್ನಾಗಿದೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದರು. ನನಗೂ ಖುಷಿ ಆಯಿತು. ಆಮೇಲೆ ನಾನು ತಿಂಡಿ ತಿನ್ನೋಣ ಅಂತ ಪ್ಲೇಟಿಗೆ ತಕ್ಕೊಂಡೆ. ಇದು ಮತ್ತು ಮಧ್ಯಾಹ್ನಕ್ಕೂ ಒಂದು 4 ಮಿಕ್ಕಿತ್ತು ಇಡ್ಲಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ಸ್ಪಂಜ್ ಥರ ಮೆತ್ತಗೆ ತುಂಬ ರುಚಿಯಾಗಿ ಬಂದಿದೆ. ನೋಡೋದಕ್ಕೂ ಸೇಮ್ ರವೆ ಇಡ್ಲಿ ಥರನೇ ಇತ್ತು. ಈ ಹಿಟ್ಟಿನಿಂದ ಇನ್ನೊಂದು ತಿಂಡಿನೂ ಮಾಡಿದೆ ನಾನು. ಅದೇನು ಅಂದರೆ ದೋಸೆನ ಚಿಕ್ಕದಾಗಿ ಹಾಕ್ಕೋಬೇಕಾಗಿತ್ತು. ಇಡ್ಲಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಭಾಳ ತೆಳ್ಳಗೆ ಮಾಡಿಕೊಂಡೆ ದೋಸೆನ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ದೋಸೆನೂ ಬಂದಿದೆ. ನೀವು ಬೇಕಂದರೆ ನೀರು ಮಿಕ್ಸ್ ಮಾಡ್ದೇ ಹಿಟ್ಟಿಗೆ ಗಟ್ಟಿನೇ ಇರೋ ಹಿಟ್ಟನ್ನೇ ದೋಸೆ ಹಾಕ್ಕೊಂಡ್ರೆ ಆ ದೋಸೆ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು ಪದಾರ್ಥ ಬಳಸಿ 2 ತಿಂಡಿ ಮಾಡಿದ್ದೀನಿ ಇವತ್ತು.
ಈ ಹಿಟ್ಟಿನಿಂದ ರಾತ್ರಿ ಪಡ್ಡು ಕೂಡ ಮಾಡಿದೆ ನಾನು. ಆ ಪಡ್ಡು ಮಾಡುವಾಗ ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಬೆರೆಸಿ ಆ ಪಡ್ಡು ಕೂಡ ರಾತ್ರಿ ಚೆನ್ನಾಗಿ ಬಂದಿತ್ತು. 3 ತಿಂಡಿ ಆಯಿತು ಇವತ್ತು. ಮತ್ತೆ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಎಲ್ರಿಗೂ.